So, hi guys, welcome back to my channel. This is Shabrish and you're watching SP Side Dog. ಇವತ್ತು ಯಾವ ಹೋಟೆಲ್ ಫುಡ್ಡು ಇಲ್ಲ, ಯಾವ ಪಾರ್ಸಲು ಇಲ್ಲ, ಏನೂ ಇಲ್ಲ. ಮತ್ತೇನು ಅಂತ ನೋಡಿದ್ರೆ ತಮ್ಮನೆಲ್ಲ ನೋಡಿದಾಗೆ ಇಟ್ಸ್ ಎ ಕುಕಿಂಗ್ ಟೈಮ್ ಗೈಸ್. ಚಾಕ್ಲೇಟ್ ಟ್ರಫಲ್ಸ್ನ ಕುಕ್ ಮಾಡ್ತಾ ಇದ್ದೀನಿ ವಿತ್ ಓನ್ಲಿ 2 ಇಂಗ್ರೀಡಿಯೆಂಟ್ಸ್. ಯಾವ 2 ಇಂಗ್ರೀಡಿಯೆಂಟ್ಸ್? ಜಸ್ಟ್ ಅ ಸೆಕೆಂಡ್. ಈ ಮಿಲ್ಕ್ ಮೇಡು ಮತ್ತು ಕೋಕೋ ಪೌಡರ್ ಇಟ್ಕೊಂಡೆ ಈ ಚಾಕ್ಲೇಟ್ ಟ್ರಫಲ್ಸ್ನ ನಾನು ರೆಡಿ ಮಾಡ್ತಾ ಇದ್ದೀನಿ. ನೋಡೋಕ್ಕಂತೂ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಡೆಲಿಷಿಯಸ್ ಆಗಿರುತ್ತೆ ಟೇಸ್ಟ್ ಅಂತೂ. ಕುಕ್ ಮಾಡೋಣ ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಟ್ಯಾಗ್ ದ ಚಾಕ್ಲೇಟ್ ಲವರ್. ಲೆಟ್ಸ್ ಸ್ಟಾರ್ಟ್, ಬನ್ನಿ. ಎಸ್, ಫಸ್ಟು ಈ ಪ್ಯಾನ್ಗೆ ಮಿಲ್ಕ್ ಮೇಡ್ ಹಾಕೊಳ್ಳೋಣ ಗಾಯ್ಸ್. ಎಷ್ಟು ಅಂದರೆ ನಾನು 400 ಗ್ರಾಮ್ಸ್ ಟಿನ್ ತೊಗೊಂಡಿದ್ದೀನಿ. ಕರೆಕ್ಟಾಗಿ ಇದರಲ್ಲಿ ಅರ್ಧ ಅಂದರೆ 200 ಗ್ರಾಮ್ಸ್ ಅಷ್ಟು ಈ ಪ್ಯಾನ್ಗೆ ಹಾಕೊಳ್ಳೋಣ. ಅರ್ಧ ಹಾಕಿದ್ದೀನಿ. ಇದನ್ನು ಫಸ್ಟೀಗ ಹೀಟ್ ಮಾಡಬೇಕು ಬಿಕಾಸ್ ಈ ಕನ್ಸಿಸ್ಟೆನ್ಸಿ ಫುಲ್ಲು ತಿಕ್ಕಾಗಿರುತ್ತೆ. ಸ್ವಲ್ಪ ಹೀಟ್ ಮಾಡಿ ಒಂದು ವಾಟ್ರಿ ಕನ್ಸಿಸ್ಟೆನ್ಸಿ ಗಂಟ ತೊಗೊಬಂದು ಅದಾದಮೇಲೆ ಕೋಕೋ ಪೌಡ್ರ್ ಆ್ಯಡ್ ಮಾಡಿ ಫುಲ್ ಸ್ಟಿರ್ ಮಾಡಬೇಕು. ಬನ್ನಿ ಈಗ ಕಿಚನ್ಗೆ ಹೋಗಿ ಹೀಟ್ ಮಾಡೋಣ ಬನ್ನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ಟಿರ್ ಮಾಡ್ತಾನೆ ಇರಬೇಕು. ಇದು ಕೆಳಗೆ ಬರ್ನ್ ಆಗಬಾರ್ದು, ಅಂದರೆ ಸೀದೋಗ್ಬಾರ್ದು. ಫುಲ್ ಸ್ಟಿರ್ ಮಾಡ್ತಾನೆ ಇರಬೇಕು ಬಿಕಾಸ್ ಆ ವಾಟ್ರಿ ಕನ್ಸಿಸ್ಟೆನ್ಸಿ ಬರೋ ತನಕನೂ ಸ್ಟಿರ್ ಮಾಡ್ತಾನೆ ಇರಬೇಕು. ಎಸ್, ಈಗ ಬಬಲ್ಸ್ ಬಂದಿದೆ ನೋಡಿ. ಫುಲ್ಲು ಕನ್ಸಿಸ್ಟೆನ್ಸಿ ಕೂಡ ವಾಟ್ರಿಯಾಗಿ ಬಂದಿದೆ, ಸ್ವಲ್ಪ ತಿಕ್ಕಾಗಿ. ಎಸ್, ಈಗ ಆ ಕನ್ಸಿಸ್ಟೆನ್ಸಿ ಸ್ವಲ್ಪ ವಾಟ್ರಿಯಾಗಿ ಬರುತ್ತೆ. ಅದಾದಮೇಲೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ಆ ಮಿಲ್ಕ್ ಮೇಡ್ದು ಸ್ಮೆಲ್ ಸ್ವಲ್ಪ ಜಾಸ್ತಿ ಬರಬೇಕಾದ್ರೆ ಬರ್ನ್ ಆಫ್ ಮಾಡಿ. ವಿ ಹ್ಯಾವ್ ಟು ಗೆಟ್ ಇಟ್ ಗೈಸ್. ನೋಡಿ, ಫುಲ್ಲು ಕನ್ಸಿಸ್ಟೆನ್ಸಿ ಈ ಥರ ಬರಬೇಕು. ಅರೋಮಾ ಅಂತೂ ಕ್ಲಾಸಿಕ್ಕು. ಓ ಮೈ ಗಾಡ್, ಸಖತ್ತು. ಬಟ್ ಬಿಸಿ ಸೂಪರಾಗಿರುತ್ತೆ. ಈಗ ಈ ಕೋಕೋ ಪೌಡ್ರನ್ನ ತಗೊಂಡು ವಿ ಹ್ಯಾವ್ ಟು ಮಿಕ್ಸ್ ಇಟ್. ಅದು ಕೂಡ ಸ್ವಲ್ಪ ಆ್ಯಡ್ ಮಾಡಬೇಕು. ಒಂದೇ ಸಲ ಆ್ಯಡ್ ಮಾಡಿದ್ರೆ ಗಡ್ಡೆ ಥರ ಆಗೋಗುತ್ತೆ. ಸೊ ಸ್ವಲ್ಪ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಲಾಸ್ಟಾಗಿ ಸ್ವಲ್ಪ ತಿಕ್ ಪೇಸ್ಟ್ ಲೈಕ್ ಕನ್ಸಿಸ್ಟೆನ್ಸಿ ಬರೋ ತನಕನೂ ವಿ ಹ್ಯಾವ್ ಟು ಸ್ಟಿರ್ ಇಟ್ ಗೈಸ್. ಬನ್ನಿ. ಸ್ವಲ್ಪ ಹಾಕ್ಕೊಳ್ಳಿ. ಒಂದು 2 ಸ್ಪೂನ್ ಥರ ಹಾಕ್ಕೊಂಡು ಈ ಫಿಲ್ಟ್ರ್ ಥರ ಇರುತ್ತಲ್ಲ ಆ ಥರ ಫಿಲ್ಟ್ರ್ ಮಾಡಿಬಿಡಿ. ಬಿಕಾಸ್ ಫುಲ್ ನೈಸ್ ಆಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ನಾನೊಂದು 2 ಸ್ಪೂನ್ ಹಾಕಿದ್ದೀನಿ. ಮಿಕ್ಸ್ ಮಾಡ್ತಾನೆ ಇರಬೇಕು. ಕೈ ನೋವೇ ಬಂದ್ಬಿಡುತ್ತೆ ಗೈಸ್. ಬಟ್ ಅದು ನೋಡೋಕ್ಕೆ ಚಾಕ್ಲೇಟ್ ಲವರ್ ಸಿಗುವಂಥ ಫೀಲ್ ಬರುತ್ತೆ ಗೊತ್ತಾ, ಆ ಥರ ಇದೆ. ಅರೋಮಾ ಅಂತೂ ಅಷ್ಟು ಕ್ಲಾಸಿಕ್ಕು. ಇಷ್ಟು ಕನ್ಸಿಸ್ಟೆನ್ಸಿ ಬಂದಿದೆ. ಈಗ ಇನ್ನೂ ಸ್ವಲ್ಪ ಹಾಕಬೇಕು. ಕರೆಕ್ಟಾಗಿ 200 ಗ್ರಾಮ್ಸ್ಗೆ 80 ಗ್ರಾಮ್ಸ್ ಆಫ್ ಕೋಕೋ ಪೌಡರ್. ಸೊ ತಿಕ್ ಪೇಸ್ಟಾಗಿ ಬರಬೇಕು.
ಇನ್ನೂ ಸ್ವಲ್ಪ ಹಾಕೋಣ. ಫುಲ್ಲು ಮಿಕ್ಸ್ ಮಾಡ್ತಾನೆ ಇರಬೇಕಾದ್ರೆ ಈ ಗೂಯಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಫುಲ್ ಆ್ಯಂಡ್ ಫುಲ್ ಈ ಥರ. ಫುಲ್ಲು ನೋಡೋಕ್ಕೆ ಎಲಾಸ್ಟಿಕ್ ಥರ ಕಾಣಿಸುತ್ತೆ. ಎಷ್ಟು ಹೈಟ್ ಹೋಗುತ್ತೆ ನೋಡಿ. ಎಸ್, ಕರೆಕ್ಟಾಗಿ ಈ ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ಒಂದು ಚಿಕ್ಕ ಪ್ಲಾಸ್ಟಿಕ್ ಬಾಕ್ಸ್ ಥರ ಇರಲಿ, ಯಾವುದಾದ್ರೂ ಒಂದು ಕಂಟೈನರ್ ಥರ ಇದ್ದರೂ ಸರಿ, ಅದಕ್ಕೆ ಕರೆಕ್ಟಾಗಿ ಹಾಕಿ 2 hours ರೆಫ್ರಿಜಿರೇಟ್ ಮಾಡಬೇಕು. ಫ್ರೀಝರಲ್ಲಿ ಇಟ್ಟು 2 hours ಆದಮೇಲೆ ತೆಗ್ದು ಕಟ್ ಮಾಡಿ ಮೇಲ್ಗಡೆ ಕೋಕೋ ಪೌಡ್ರ್ ಹಾಕಿ ಸ್ಪ್ರಿಂಕಲ್ ಮಾಡಿಬಿಟ್ಟಿದ್ರೆ ಕ್ಲಾಸಾಗಿರುತ್ತೆ. ಈಗ ಆಗಿದೆ, ಇದನ್ನು ಪ್ಲಾಸ್ಟಿಕ್ ಕಂಟೈನರ್ಗೆ ಹಾಕೋಣ. ಈ ಪ್ಲಾಸ್ಟಿಕ್ ಬಾಕ್ಸ್ಗೆ ಒಂದು ಟ್ರಾನ್ಸ್ಪರೆಂಟ್ ಕವರ್ ಹಾಕಿದ್ದೀನಿ. ಇದಕ್ಕೆ ಇವಾಗ ಹಾಕಿ ಲೆಟ್ಸ್ ರೆಫ್ರಿಜಿರೇಟ್. ಅರೋಮ ಅಂತೂ ಅಷ್ಟು ಚೆನ್ನಾಗಿದೆ. ಸಿ ದ ಕನ್ಸಿಸ್ಟೆನ್ಸಿ ಗೈಸ್, ಇದು ಮ್ಯಾಟರ್ ಮೇಯ್ನಾಗಿ. ಓ ಮೈ ಗಾಡ್, ಹೇಗಿದೆ ನೋಡಿ. ಆಹಾ, ಎಕ್ಸಾಕ್ಟ್ ಟೇಸ್ಟ್ ಹೇಗಿದೆ ಗೊತ್ತಾ? ಕೋಪಿಕೋ ತಿಂದಿರಬೇಕು, ಕಾಫಿ ಬೈಟ್ ತಿಂದಿರಬೇಕು, ಎಕ್ಸಾಕ್ಟ್ ಹಾಗೆ ಬರುತ್ತೆ ಟೇಸ್ಟ್ ಅಂತೂ. ಸೂಪರಾಗಿದೆ. ಆ ಕೋಕೋ ಫ್ಲೇವರ್ ಅಂತೂ ಅಷ್ಟು ರಿಚ್ ಆಗಿದೆ. ಮಿಲ್ಕ್ ಮೇಡ್ ಜೊತೆ ಸೇರಿದಾಗ ಆ ಥಿಕ್ನೆಸ್ಸು, ಆ ಗೂಯಿ ಆಗಿರೋದು ಸೂಪರ್ ಇದೆ. ಎಕ್ಸಾಕ್ಟ್ ಕಾಫಿ ಬೈಟ್ ಇಲ್ಲ ಕೋಪಿಕೋ, ಅದು ಇಷ್ಟ ಆದರೆ ಇದು ಪಕ್ಕಾ ಇಷ್ಟ ಆಗುತ್ತೆ. ಗ್ಯಾರಂಟಿ ಟ್ರೈ ಮಾಡಿ. ಈಗ ಇದಕ್ಕೆ ಹಾಕೋಣ. ಕಷ್ಟಪಟ್ಟು ಈ ಬಾಕ್ಸ್ ಒಳಗೆ ಹಾಕ್ಸಿದ್ವಿ. ಬಿಕಾಸ್ ಆ ಗೂಯಿನೆಸ್ ಇದೆಯಲ್ಲ, ಒಳಗೆ ಹಾಕಿದ್ರೆ ಸ್ಪೂನ್ ಬಿಟ್ಟು ಹೋಗ್ತಾನೆ ಇಲ್ಲ ಅದಕ್ಕೆ. ಸೊ ಹಾಕಿ ಲಾಸ್ಟ್ಗೆ ಹಿಂಗೆ ಒಂದು 2-3 ಸಲ ಮಾಡಿ, ಬಿಕಾಸ್ ಆ ಜಾಗದಲ್ಲಿ ಅದು ಹೋಗಿ ಸೆಟಲ್ ಆಗಲಿ. ಎಷ್ಟೇ ಹಾಕಿದ್ರು ಇದು ಹಾಕೋಕ್ಕೆ ಒಂದು 4 ಸ್ಪೂನ್ ಯೂಸ್ ಮಾಡಿದ್ದೀನಿ ಇದುವರೆಗೂ. ಸ್ವಲ್ಪ ಅದರಲ್ಲೇ ಅಂಟ್ಕೊಂಡಿದೆ. ಪ್ಲಸ್ ಈ ಬಾಕ್ಸಲ್ಲಿ ಕರೆಕ್ಟಾಗಿ ಕೂತ್ಕೊಂಡಿದೆ ನೋಡಿ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು. ಚಾಕ್ಲೇಟ್ ಸೂಪರ್. ಗೂಯಿನೆಸ್ಸು ಅದೇ ಮ್ಯಾಟ್ರು. ರೆಫ್ರಿಜಿರೇಟ್ ಮಾಡಿ ತೆಗೆದಾಗ ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ, ಆ ಗೂಯಿನೆಸ್ ಬಂದಾಗ ಅಲ್ಟಿಮೇಟ್ ಆಗಿರುತ್ತೆ. ಈಗ ಹೋಗಿ ಇದನ್ನು ಫ್ರಿಜ್ಜಲ್ಲಿ ಇಡೋಣ ಬನ್ನಿ. Two hours later. ಎಸ್, ಫ್ರೀಝರಿಂದ ತಂದಾಯಿತು. ಕನ್ಸಿಸ್ಟೆನ್ಸಿ ಅಂತೂ ಫುಲ್ ಆ್ಯಂಡ್ ಫುಲ್ ಸ್ವಲ್ಪ ಫ್ಲಫಿ ಆಗಿದೆ. 2 hours ಮೇಲೆ ಇಟ್ಟಿದ್ದೀನಿ ಫ್ರಿಜ್ಜಲ್ಲಿ. ಈಗ ಈ ಪ್ಲೇಟಲ್ಲಿ ಕೋಕೋ ಪೌಡರ್ನ ಸ್ಪ್ರಿಂಕಲ್ ಮಾಡಿ ಇದಿಟ್ಟು ಕಟ್ ಮಾಡಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನೋಡೋಣ. ಫಸ್ಟ್ ಲೆಟ್ಸ್ ಸ್ಪ್ರಿಂಕಲ್ ದ ಕೋಕೋ ಪೌಡರ್. ಈಗ ಕೋಕೋ ಪೌಡರ್ ಸ್ಪ್ರಿಂಕಲ್ ಮಾಡಿ ಚಾಕ್ಲೇಟ್ ಟ್ರಫಲ್ನ ಕರೆಕ್ಟಾಗಿ ಇಲ್ಲಿ ಇಟ್ಟಿದ್ದೀವಿ. ಕನ್ಸಿಸ್ಟೆನ್ಸಿ ಅಂತೂ ಇಷ್ಟು ಕರೆಕ್ಟಾಗಿ ಬಂದಿದೆ. ಸೊ ಈಗ ಇದನ್ನು ಕಟ್ ಮಾಡಿ ಮೇಲ್ಗಡೆ ತಿರ್ಗಾ ಕೋಕೋ ಪೌಡರ್ನ ಸ್ಪ್ರಿಂಕಲ್ ಮಾಡಿ ಟೇಸ್ಟ್ ಮಾಡೋಣ ಪೀಸ್ ಬೈ ಪೀಸ್ ಆಗಿ.
ಸೊ ಗೈಸ್ ಮುಗೀತು, ಫೈನಲಿ ಪ್ಲೇಟಿಂಗ್ ಮಾಡಾಗಿದೆ. ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಬಟ್ ಮಾಡೋ ಮೆಥಡಲ್ಲಿ ನೀವು ಕೋಕೋ ಪೌಡ್ರ್ ಸ್ವಲ್ಪ ಎಕ್ಸ್ಟ್ರಾ ಹಾಕೊಳ್ಳಿ. ಮಾಡಿದ್ದು ನೀವೇ ನೋಡಿರ್ತೀರಲ್ಲ, ಈ ಮಿಲ್ಕ್ ಮೇಡು ಸ್ವಲ್ಪ ಸ್ಟಿರ್ ಮಾಡ್ತಾನೆ ಇರಬೇಕಾದ್ರೆ ಕೋಕೋ ಪೌಡ್ರ್ ಹಾಕಬೇಕಲ್ಲ, ಸ್ವಲ್ಪ ಎಕ್ಸ್ಟ್ರಾ ಹಾಕಿ. ಕರೆಕ್ಟಾಗಿ ಹೇಳ್ಬೇಕಂದ್ರೆ ಈ ಮುದ್ದೆ ಥರ ಮಾಡಬೇಕು, ಸ್ವಲ್ಪ ತಿಕ್ ಬ್ಯಾಟ್ರಾಗಿ ಕನ್ವರ್ಟ್ ಮಾಡಿಬಿಟ್ಟು ಅದಾದಮೇಲೆ ರೆಫ್ರಿಜ್ರೇಟರ್ಗೆ ಇಡಿ. ನಾನು ಮಾಡಿದ ಕನ್ಸಿಸ್ಟೆನ್ಸಿಲಿ ಸ್ವಲ್ಪ ಸಾಫ್ಟಾಗಿ ಹೋಗಿದೆ. ರೆಫ್ರಿಜ್ರೇಟ್ರಲ್ಲಿ 2.5 ಅವರ್ ಮೇಲೆ ಇಟ್ಟಾದ್ಮೇಲೆ ತೆಗೆದ್ರೂ ಕೂಡ ಸ್ವಲ್ಪ ಸಾಫ್ಟೇ ಇದೆ. ಸೊ ನಿಮಗೆ ಚಾಕ್ಲೇಟ್ ರಿಜಿಡ್ ಟೈಪಾಗಿ ಬರಲ್ಲ. ಸೊ ಕೋಕೋ ಪೌಡರ್ ಸ್ವಲ್ಪ ಎಕ್ಸ್ಟ್ರಾ ಹಾಕಿದ್ರೆ ಇದು ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಟೇಸ್ಟ್ ವೈಸು ಕ್ಲಾಸಿಕ್ಕು. ಈಗ ಟೈಮ್ ಟು ಟೇಸ್ಟ್ ಆ್ಯಂಡ್ ರಿವ್ಯೂ ತಗೊಂಡು ಹೇಗಿದೆ ಅಂತ ನೋಡೋಣ. ಸಿ ದಿಸ್ ಗೈಸ್. ಎಸ್, ಈಗ ಎಷ್ಟು ಪೀಸ್ ಬಂದಿದೆ ಗೊತ್ತಾ? 1 2 3 4 5 ಸುಮಾರು ಒಂದು 10ರಿಂದ 15 ಪೀಸ್ ಬರುತ್ತೆ, ಚಿಕ್ಕ ಪೀಸಸ್ಸು. ಈಗ ಇದನ್ನು ಟೇಸ್ಟ್ ಮಾಡಿಬಿಟ್ಟು ಟೇಸ್ಟ್ ವೈಸ್ ಹೇಗಿದೆ ಅಂತ ನೋಡೋಣ. ಚಾಕ್ಲೇಟ್ ಟೇಸ್ಟು ಸೇಮ್ ಟು ಸೇಮ್ ಆಗಲೇ ಹೇಗಿತ್ತು, ಸಕ್ಕತ್ತಾಗಿದೆ. ಆನ್ ಮೈ ಪರ್ಸನಲ್ ನೋಟ್, ಈ ಕೋಕೋ ಪೌಡ್ರನ್ನ ಸ್ಪ್ರಿಂಕಲ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ತುಂಬ ಕಹಿ ಗೊತ್ತಾಗ್ತಿದೆ ಬಾಯಿಗೆ. ಸ್ಟಾರ್ಟಿಂಗ್ ನನಗೆ ಕಹಿ ಗೊತ್ತಾಗಿದ್ದಕ್ಕೆ ಒಂಥರ ಆಯಿತು. ಅದಾದಮೇಲೆ ಕಸ್ತಾ ಚಾಕ್ಲೇಟ್ ಲೇಯರ್ ಬಂದಾಗ ಸೂಪರ್ ಆಯಿತು. ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ. ಬಟ್ ನೀವು ಈ ಬೇಸ್ಗೆ ಕೋಕೋ ಪೌಡ್ರ್ ಹಾಕಬೇಕು. ತಿರ್ಗಾ ಮೇಲ್ಗಡೆ ಕೋಕೋ ಪೌಡ್ರು ಸ್ಪ್ರಿಂಕಲ್ ಮಾಡಿದಾಗ ಕಹಿ ತುಂಬ ಜಾಸ್ತಿ ಆಗ್ತಾಯಿದೆ. ಸೊ ಆನ್ ಮೈ ಪರ್ಸನಲ್ ನೋಟು ಇದು ನೀವು ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದು ಪೀಸ್ ಟ್ರೈ ಮಾಡೋಣ, ಲಾಸ್ಟ್ ಒಂದು ಪೀಸು. ಸಿಕ್ಕಾಪಟ್ಟೆ ಮಾಡಿಬಿಟ್ಟಿದ್ದೀನಿ. ಕೋಕೋ ಪೌಡ್ರು ತುಂಬ ಹಾಕ್ಬಿಟ್ಟಿದ್ದೀನಿ. ಕೈ ಸ್ವಲ್ಪ ಜಾಸ್ತಿ ಗೊತ್ತಾಗ್ತದೆ. ಬಟ್ ಚಾಕ್ಲೇಟ್ ಅಂತೂ ಸಖತ್ತು. ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಿಲ್ದಿರೋ ಕಾರಣಕ್ಕೆ ಹಲ್ಗಳಲ್ಲೆಲ್ಲ ಸಿಗಾಕೋತಾ ಇದೆ, ಅಂಟೆಂಟೆಂಟೆಟ್ ಆಗ್ತಿದೆ, ಸ್ವಲ್ಪ ಗೂಯಿ ಇದೆ. ಟೇಸ್ಟ್ ವೈಸ್ ಸೂಪರ್. ನೀವು ಇದನ್ನು ನಿಮ್ಮ ಮನೇಲಿ ಖಂಡಿತ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ನನಗೆ ಕಮೆಂಟ್ ಹೇಳಿ. ಬಟ್ ಕೋಕೋ ಪೌಡರ್ ಮಿಸ್ ಮಾಡಿದೆ, ಸ್ವಲ್ಪ ಜಾಸ್ತಿ ಹಾಕಿ ಸ್ವಲ್ಪ ಗಟ್ಟಿಯಾಗಿ ಮಾಡಿ ರೆಫ್ರಿಜರೇಟ್ ಮಾಡಿ. 2 ಅವರ್ ಆರಾಮಾಗಿ ಸಾಕಾಗುತ್ತೆ. ನೆಕ್ಸ್ಟ್ ತೊಗೊಬಂದು ಕಟ್ ಮಾಡಿಬಿಟ್ಟು ಡೈರೆಕ್ಟಾಗಿ ತಿನ್ಬಿಡಿ ವಿತೌಟ್ ಕೋಕೋ ಪೌಡರ್. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಗೈಸ್, ಬಿ ಹ್ಯಾಪಿ ಆ್ಯಂಡ್ ಮೇಕ್ ಅದರ್ಸ್ ಹ್ಯಾಪಿ. ಐ ವಿಲ್ ಮೀಟ್ ಯು ನೆಕ್ಸ್ಟ್ ದ ಗ್ರೇಟ್ ವಿಡಿಯೋ. ಅಂಟಿಲ್ ದೆನ್, ಬೈ ಫ್ರಮ್ ಶಬ್ರೀಶ್. ಯು ಆರ್ ವಾಚಿಂಗ್ SP Side. ಸ್ಟೇ ಹೋಮ್, ಸ್ಟೇ ಸೇಫ್. ಬೈ. ಒನ್ ಪೀಸ್. ಏನು ಮಾಡೋದು, ಲಾಕ್ಡೌನ್ ಪರಿಸ್ಥಿತಿ. ಕುಕ್ಕಿಂಗ್ ನನಗೆ ಬರಲ್ಲ. 2 ಐಟಮಲ್ಲಿ ಕಿಸಿಯೋಣ ಫಸ್ಟು, ಆಮೇಲೆ ಒಂದು 3-4 ಐಟಮ್ನೆಲ್ಲ ಹೋಗೋಣ ಅಂತ ಅಂದ್ಕೊಂಡು ಫಸ್ಟ್ 2 ಐಟಮಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಡಬ್ಬ ಹಾಳಾಗುತ್ತೆ, ಇಲ್ಲಾಂದರೆ ನಮ್ಮ ಡೈನಿಂಗ್ ಟೇಬಲ್ ಹಾಳಾಗುತ್ತೆ. ಇದಂತೂ ಪಕ್ಕಾ ಗ್ಯಾರಂಟಿ ಫಾರ್ ಶ್ಯೂರ್. ಲೆಟ್ಸ್ ಸ್ಟಾರ್ಟ್. ಈಗ ಈ ಪ್ಲೇಟ್ಗೆ ಕೋಕೋ ಪೌಡ್ರನ್ನ ಸ್ಪ್ರಿಂಕಲ್ ಮಾಡಿಬಿಟ್ಟು ಕಟ್ ಮಾಡಿ ಟೇಸ್ಟ್ ಮಾಡೋಣ ಬನ್ನಿ. ಎಸ್, ಫಸ್ಟ್ ಈಗ ಈರುಳ್ಳಿ, ಟೊಮೊಟೊ, ಬೇಳೆಭಾತು, ಬೀನ್ಸು ಎಲ್ಲ ನಾನು ವೀಡಿಯೋ ಮಾಡಬೇಕಾದ್ರೆ ಮಾತ್ರನೇ ಬರ್ತಾರೆ. ಮಿಕ್ಕಿ ಟೈಮಲ್ಲಿ ಸುಮ್ಮನೆ ಇರ್ತಾರೆ, ಏರಿಯಾನೇ ಸುಮ್ಮನೆ ಇರ್ತಾರೆ. ನಾನು ವೀಡಿಯೋ ಮಾಡಿದ್ರೆ ಏರಿಯಾ ಎಲ್ಲ ಎದ್ದೇಳ್ಬಿಡ್ತಾರೆ. ನನ್ನ ಟೈಮು ರೀಟೇಕ್.